ದಿಲ್ದಾರ್ ದರ್ಶನ್ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹೋಗಿದ್ದು ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ಅಲ್ಲಿಯ ಪರಿಸ್ಥಿತಿ ನೋಡಿ ಅವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅಂತೆ. ಬಳ್ಳಾರಿ ಜೈಲಿನಲ್ಲಿ ಕುಗ್ಗಿ ಹೋಗಿದ್ದಾರೆ ನಟ ದರ್ಶನ್. 4 ಕೆಜಿ ತೂಕವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಕೈದಿ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಸೆಂಟ್ರಲ್ ಜೈಲಿಗೆ ಬಂದಾಗ 107 ಕೆಜಿ ಇದ್ರಂತೆ ದರ್ಶನ್. ಒಂಟಿತನ, ಏಕಾಂಗಿತನ, ಚಿಂತೆಯಿಂದ ದರ್ಶನ್ ಹೊರಬರೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಬಳ್ಳಾರಿ ಜೈಲೂಟಕ್ಕೆ ಒಗ್ಗಿಕೊಳ್ಳದೆ ಆರೋಪಿ ದರ್ಶನ್ ಒದ್ದಾಡ್ತಾ ಇದ್ದಾರೆ. ಮಾನಸಿಕವಾಗಿ, ದೈಹಿಕವಾಗಿ ಬಳಲಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಪರಿಣಾಮ 4 ಕೆಜಿ ತೂಕವನ್ನ ದರ್ಶನ್ ಕಳೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ 4 ಕೆಜಿ ತೂಕವನ್ನು ಕಳೆದುಕೊಳ್ಳೋದಕ್ಕೆ ದರ್ಶನ್ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಈಗ ಪರಿಸ್ಥಿತಿ ಹಿಂಗಾಗಿದೆ. ಜೈಲಿನಲ್ಲಿ ಕೂತು 4 ಕೆಜಿ ತೂಕವನ್ನು ಕಳೆದುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಇದೇ 4 ಕೆಜಿ ತೂಕ ಕಳೆದುಕೊಳ್ಬೇಕು ಅಂದ್ರೆ ದರ್ಶನ್ ಡಯಟ್ ಮಾಡಬೇಕಿತ್ತು, ಜಿಮ್ನಲ್ಲಿ ಬೆವರು ಸುರಿಸಬೇಕಿತ್ತು. ಈಗ ಪರಿಸ್ಥಿತಿ ಹಿಂಗಾಗಿದೆ. ದರ್ಶನ್ ತೂಕಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರೇಮ್ ಕುಮಾರ್, ಗುರುವಾರ ಬೆಳಗಿನ ಜಾವನೆ ಬೆಂಗಳೂರಿನಿಂದ ಬಿಟ್ಟಂತ ಏನು ಆರೋಪಿ ದರ್ಶನ್ ಅವರು ಕರ್ಕೊಂಡು ಬಂದಂತ ವಾಹನ ಬಳ್ಳಾರಿಗೆ ತಲುಪಲಿಕ್ಕೆ ಸುಮಾರು 350 ಕಿಲೋಮೀಟರ್ ಬೇಕಾಯಿತು. ಅಂದ್ರೆ ಸುದೀರ್ಘ 6 ಗಂಟೆಗಳ ಪ್ರಯಾಣವನ್ನ ಕ್ರಮಿಸಿಕೊಂಡು ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಅಧಿಕಾರಿಗಳು ಕರ್ಕೊಂಡು ಬಂದ್ರು. ಅದಾದ್ಮೇಲೆ ಆ ಒಂದು ದಿನ ದರ್ಶನ್ ಅವರು ಬೆಳಿಗ್ಗೆ ಟಿಫಿನ್ ಮಾಡಿರಲಿಲ್ಲ, ಮತ್ತೆ ಮಧ್ಯಾಹ್ನದ ಊಟವನ್ನು ಸಹಿತ ತಿರಸ್ಕಾರ ಮಾಡಿದ್ರು. ಹೀಗಾಗಿ ಮತ್ತೆ ರಾತ್ರಿ ಊಟವನ್ನು ಕೂಡ ತಿರಸ್ಕಾರ ಮಾಡಲಿಕ್ಕೆ ಒಂದಿಷ್ಟು ಆ ರೀತಿಯ ಪ್ರಯತ್ನಗಳಾಗಿತ್ತು. ಮತ್ತೆ ಜೈಲು ಸಿಬ್ಬಂದಿಗಳು ಹೇಳಿದ ನಂತರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರೈಸ್ ಮತ್ತು ಸಾಂಬಾರನ್ನ ಸ್ವೀಕಾರ ಮಾಡಿದ್ರು. ಅದ್ರ ಜೊತೆಗೆ ನಿನ್ನೆ ಮತ್ತು ಇವತ್ತು ಸಹಿತ ಜೈಲು ಸಿಬ್ಬಂದಿಗಳು ಕೊಟ್ಟಿರ್ತಕ್ಕಂಥ ಊಟ ಏನಿತ್ತು ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ. ಅಂದ್ರೆ ಒಂದು ಕಡೆಗೆ ದರ್ಶನ್ ಅವರು ಸಾಕಷ್ಟು ಒಂಥರ ಚಿಂತೆಗೊಳಗಾಗಿದ್ದಾರೆ. ಇಲ್ಲಿ ಹೇಗೆ ದಿನ ಕಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತಂಕಕ್ಕೊಳಗಾಗಿದ್ದಾರೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಊಟವನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಗೆ ನಿದ್ದೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಎಲ್ಲವನ್ನು ಗಮನಿಸಿದಾಗ ದರ್ಶನ್ ಅವರೇನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ 107 ಕೆಜಿ ಇದ್ರು, ಸದ್ಯಕ್ಕೆ ಈಗ 103 ಕೆಜಿ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ 4 ಕೆಜಿ ಅಷ್ಟು ದರ್ಶನ್ ಅವರು ತೂಕ ಕಡಿಮೆ ಆಗಿದೆ. ಇದಕ್ಕೆಲ್ಲ ಕೂಡ ಕಾರಣ ಅಂದ್ರೆ ಈ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ದರ್ಶನ್ ಅವರು ಒಗ್ಗಿಕೊಳ್ತಾ ಇಲ್ಲ. ಇಲ್ಲಿ ಊಟವೂ ಕೂಡ ಅವರಿಗೆ ಆಗಿ ಬರ್ತಾರೆ. ಇದೇ ಕಾರಣಕ್ಕೋಸ್ಕರ ಸಾಕಷ್ಟು ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ ಪ್ರೇಮ್ ಕುಮಾರ್. ಓಕೆ.